ವೀಕ್ಷಕರೇ ನಮಸ್ಕಾರ. ಗ್ರೋ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ತುಂಬಾ ಯೋಚನೆ ಮಾಡಿ, ತಲೆ ಕೆಡಿಸ್ಕೊಂಡು, ರಿಸರ್ಚ್ ಮಾಡಿ, ಧೈರ್ಯ ಮಾಡಿ ನಿಮ್ಮ ಸೇವಿಂಗ್ಸ್ ಅನ್ನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿರ್ತೀರಿ. ಆದ್ರೆ ಇನ್ವೆಸ್ಟ್ ಮಾಡಿದ ನೆಕ್ಸ್ಟ್ ವಾರ ಅಥವಾ ನೆಕ್ಸ್ಟ್ ಡೇನೆ ಮಾರ್ಕೆಟ್ ಬಿದ್ದಿರುತ್ತೆ. ನಿಮಗೆ ಈ ರೀತಿಯ ಅನುಭವ ಆಗಿರುತ್ತೆ ಅಲ್ವಾ? ಆ ಟೈಮ್ ನಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ, ನಾನೇ ಏನಾದ್ರೂ ತಪ್ಪು ಮಾಡ್ಬಿಟ್ನಾ, ಎಲ್ಲಾ ಹಣ ವಾಪಸ್ ತಗೊಂಡ್ಬಿಡ್ಲಾ, ಈ ತರ ಅನ್ಸುತ್ತೆ. ಈ ಭಯ, ಆನ್ಸೈಟಿ ನಿಮ್ಮಲ್ಲೂ ತುಂಬಾ ಇನ್ವೆಸ್ಟರ್ ಅನುಭವಿಸಿರ್ತಾರೆ, ನಾನು ಅನುಭವಿಸಿದ್ದೀನಿ. ಈ ಭಯದಿಂದ ನಾವು ಶಾರ್ಟ್ ಟರ್ಮ್ ಡಿಸಿಷನ್ ತಗೊಂಡ್ರೆ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ನ ಕನಸು ಹಾಳಾಗ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲೊಂದು ಮ್ಯಾಜಿಕ್ ನಂಬರ್ ಇದೆ. ಇದೊಂದು ಇನ್ವೆಸ್ಟ್ಮೆಂಟ್ ಟೈಮ್ ಫ್ರೇಮ್. ಈ ಟೈಮ್ ಫ್ರೇಮ್ ನ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಪ್ರಾಬಬಿಲಿಟಿ ಕಡಿಮೆ ಇರುತ್ತೆ ಮತ್ತು ಬೆಟರ್ ರಿಟರ್ನ್ಸ್ ಕೂಡ ಸಿಗುವಂತ ಚಾನ್ಸ್ ಇರುತ್ತೆ. ಹೌದು, ಆ ಮ್ಯಾಜಿಕ್ ನಂಬರ್ ಟೈಮ್ ಫ್ರೇಮ್ 7 ವರ್ಷ. ಈ ವಿಡಿಯೋದಲ್ಲಿ ನಾವು ಕಳೆದ 27 ವರ್ಷಗಳಿಗೂ ಹೆಚ್ಚು ನಿಫ್ಟಿ 50 ಮತ್ತು ನಿಫ್ಟಿ 500 ಡೇಟಾವನ್ನು ನೋಡೋಣ. ಇದರಿಂದ 7 ಇಯರ್ ಪ್ಲಸ್ ಈಕ್ವಿಟಿ ಇನ್ವೆಸ್ಟಿಂಗ್ ಗೋಲ್ಡನ್ ರೂಲ್ ಯಾಕೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಇನ್ಯಾಕೆ ತಡ? ಹಾಗಾದ್ರೆ ವಿಡಿಯೋ ನೋಡೋ ಮುಂಚೆ ಇಂತಹ ಇನ್ಸೈಟ್ಸ್ ರೆಗ್ಯುಲರ್ ಆಗಿ ಪಡೆಯೋದಕ್ಕೆ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮಿಸ್ ಮಾಡ್ಕೋಬೇಡಿ. ತುಂಬಾ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ. ಅದೇನು ಅಂದ್ರೆ ಈಕ್ವಿಟಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡೋದು ಇದೆಲ್ಲ ತುಂಬಾ ರಿಸ್ಕ್ ಅಂತ. ಆದ್ರೆ ಸತ್ಯ ಏನು ಅಂದ್ರೆ ಈಕ್ವಿಟಿ ಮಾರ್ಕೆಟ್ ರಿಸ್ಕ್ ಇದೆಯಲ್ಲ, ಅದು ನೀವು ಎಷ್ಟು ಟೈಮ್ಗೆ ಇನ್ವೆಸ್ಟ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ವಿನಃ ಮಾರ್ಕೆಟ್ ಮೇಲೆ ಅಲ್ಲ. ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದು ಅಂದ್ರೆ ಅಲ್ಪಾವಧಿಗೆ ಇನ್ವೆಸ್ಟ್ ಮಾಡೋದು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದೊಂಥರ T20 ಕ್ರಿಕೆಟ್ ಮ್ಯಾಚ್ ಇದ್ದ ಹಾಗೆ. ಅದೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಇದೊಂಥರ ಟೆಸ್ಟ್ ಮ್ಯಾಚ್ ಇದ್ದ ಹಾಗೆ. ಹಾಗಾದ್ರೆ ಬನ್ನಿ ಏನಿದು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಈಕ್ವಿಟಿ ಫಂಡ್ಸ್ ನಲ್ಲಿ 1 ರಿಂದ 3 ವರ್ಷಗಳವರೆಗೆ ಇನ್ವೆಸ್ಟ್ ಮಾಡೋದು ಒಂಥರ T20 ಮ್ಯಾಚ್ ಇದ್ದ ಹಾಗೆ. ಹೈ ವೊಲಾಟಿಲಿಟಿ, ಕಾನ್ಸ್ಟಂಟ್ ಆಕ್ಷನ್, ರಿಸಲ್ಟ್ ಏನು ಅನ್ನೋದು ಅನಿಶ್ಚಿತ. ಅಂದ್ರೆ ರಿಸಲ್ಟ್ ರಿಸ್ಕ್ ಕೂಡ ಇರಬಹುದು, ಅನ್ಸರ್ಟೈನ್ ಆಗಿರ್ಬೋದು. ಕೆಲವೊಮ್ಮೆ ಹೊಡೆದಿದ್ದೆಲ್ಲ ಸಿಕ್ಸ್ ಆಗ್ಬೋದು, ಒಮ್ಮೆಲೆ ಒಳ್ಳೆ ರಿಟರ್ನ್ ಸಿಗ್ಬೋದು. ಆದ್ರೆ ಒಂದೇ ಬಾಲ್ಗೆ ಕ್ಲೀನ್ ಬೋಲ್ಡ್ ಕೂಡ ಆಗ್ಬೋದು. ಕಳೆದ 26 ವರ್ಷಗಳ ಡೇಟಾ ಕೂಡ ಇದನ್ನೇ ಹೇಳುತ್ತೆ. ನೀವು ನಿಫ್ಟಿ 50ಯಲ್ಲಿ 1 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ನೆಗೆಟಿವ್ ರಿಟರ್ನ್ಸ್ ಬರುವಂತ ಚಾನ್ಸ್ ಅರೌಂಡ್ 23% ಇದೆ. ಅಂದ್ರೆ ಆಲ್ಮೋಸ್ಟ್ ಪ್ರತಿ 4 ಇನ್ವೆಸ್ಟ್ಮೆಂಟ್ಗೆ ಒಮ್ಮೆ ಇನ್ವೆಸ್ಟರ್ಸ್ 1 ಇಯರ್ ನಲ್ಲಿ ಹಣ ಕಳ್ಕೊಂಡಿದ್ದಾರೆ. ಇಲ್ಲಿ ಲಾಸ್ ಆಗೋ ಪ್ರಾಬಬಿಲಿಟಿ ಸ್ವಲ್ಪ ಜಾಸ್ತಿ ಇದೆ. ಅದೇ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಟೈಮ್ ಹೆಚ್ಚಿಸಿದ್ರೆ ಆಟದ ಫಾರ್ಮೇಟೇ ಬದಲಾಯಿಸಿದಂತೆ. ನೀವು T20 ಪ್ಲೇಯರ್ ನಿಂದ ಡೈರೆಕ್ಟ್ ಆಗಿ ಟೆಸ್ಟ್ ಮ್ಯಾಚ್ ಬ್ಯಾಟ್ಸ್ಮನ್ ಆಗ್ಬಿಡ್ತೀರಿ. ಇಲ್ಲಿ ಸಕ್ಸಸ್ ಕ್ವಿಕ್ ಶಾಟ್ಸ್ ನಿಂದ ಬರೋದಿಲ್ಲ, ಬದಲಾಗಿ ಪೇಷನ್ಸ್, ತಾಳ್ಮೆ, ಟೆಕ್ನಿಕ್ ನಿಂದ ಬರುತ್ತೆ. ಪ್ರತಿ ದಿನದ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಅಷ್ಟೇನೂ ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ಪ್ರೆಷರ್ ಇದ್ರೂ ಕೂಡ ಇನ್ವೆಸ್ಟೆಡ್ ಆಗಿರೋದು, ಅಂದ್ರೆ ಲಾಂಗ್ ಟೈಮ್ಗೆ. ಡೇಟಾ ಕೂಡ ಈ ಸ್ಟ್ರಾಟಜಿಕ್ ಶಿಫ್ಟ್ ಅನ್ನೇ ಸ್ಪಷ್ಟವಾಗಿ ತೋರಿಸುತ್ತೆ. ಈ ಟೇಬಲ್ ಅನ್ನೊಮ್ಮೆ ನೋಡಿ. ಇದು ನಿಫ್ಟಿ 50 TRI ರೋಲಿಂಗ್ ರಿಟರ್ನ್ಸ್ ಅನಾಲಿಸಿಸ್ ಟೇಬಲ್. ಇದರ ಪ್ರಕಾರ ಸುಮಾರು 84% ಕೇಸ್ನಲ್ಲಿ 7 ವರ್ಷದ ಪೀರಿಯಡ್ ನಲ್ಲಿ 10% ಗಿಂತ ಹೆಚ್ಚು ರಿಟರ್ನ್ ಸಿಕ್ಕಿದೆ. ಅಂದ್ರೆ 7 ವರ್ಷದವರೆಗೆ ಇನ್ವೆಸ್ಟ್ ಮಾಡಿದ್ರೆ 10% ನವರೆಗೆ ನಿಮಗೆ ರಿಟರ್ನ್ ಸಿಕ್ಕಿದೆ ಕಾನ್ಸ್ಟೆಂಟ್ ಆಗಿ. ಮತ್ತು ನಿಫ್ಟಿ 500 TRI ನ ಡೈಲಿ ರೋಲಿಂಗ್ ರಿಟರ್ನ್ ಪ್ರಕಾರ ಇಂಡೆಕ್ಸ್ ನ 81% ಕೇಸಸ್ ನಲ್ಲಿ 7 ವರ್ಷ ಅನ್ನೋ ಫಿಗರ್ ಇದೆಯಲ್ಲ, ಇದು ಒಂದು ಕ್ರಿಟಿಕಲ್ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇದು ಮಾತಿಗೆ ಹೇಳ್ತಾ ಇಲ್ಲ, ಹಿಸ್ಟಾರಿಕಲ್ ಡೇಟಾ ಅನಾಲಿಸಿಸ್ ಮಾಡಿದಾಗ ನಾವು ಕೆಲವು ಇಂಪಾರ್ಟೆಂಟ್ ಅಬ್ಸರ್ವೇಷನ್ಗೆ ಬರ್ಬೋದು. ಮೊದಲನೇ ಅಬ್ಸರ್ವೇಷನ್ ಏನು ಅಂತ ಹೇಳಿದ್ರೆ ಲಾಸ್ ಆಗೋ ಚಾನ್ಸ್ ಆಲ್ಮೋಸ್ಟ್ 0 ಅಂತಾನೆ ಹೇಳ್ಬೋದು. ನಿಫ್ಟಿ 50 ಬಗ್ಗೆ ಮಾತನಾಡೋದಾದ್ರೆ ಹಿಸ್ಟಾರಿಕಲಿ 7 ವರ್ಷದ ಇನ್ವೆಸ್ಟ್ಮೆಂಟ್ ಪೀರಿಯಡ್ ನಲ್ಲಿ ಪಾಸಿಟಿವ್ ರಿಟರ್ನ್ಸ್ ಬರುವ ಪ್ರಾಬಬಿಲಿಟಿ 100% ಇದೆ. 1999 ರಿಂದ ಇವತ್ತಿನವರೆಗೆ 7 ವರ್ಷದ ಪೀರಿಯಡ್ ನವರೆಗೆ ನಿಫ್ಟಿ 50ಯಲ್ಲಿ ಇನ್ವೆಸ್ಟ್ ಮಾಡಿದವರು ಲಾಸ್ ಅನುಭವಿಸಿದ್ದು ಇತಿಹಾಸದಲ್ಲಿ ಇಲ್ವೇ ಇಲ್ಲ. ಅಂದ್ರೆ ನಿಮ್ಮ ಹಣ ಈ ಡ್ಯೂರೇಷನ್ ನಲ್ಲಿ ರಿಲೇಟಿವ್ ಆಗಿ ಸೇಫ್ ಆಗಿರುತ್ತೆ. ಆದ್ರೆ ನಿಫ್ಟಿ 500 ಕೇಸ್ ನಲ್ಲಿ ಲಾಸ್ ಆಗೋ ಚಾನ್ಸಸ್ ಕೇವಲ 0.5% ಮಾತ್ರ ಇದೆ. ಇನ್ನು ಎರಡನೇ ಅಬ್ಸರ್ವೇಷನ್, ಡಬಲ್ ಡಿಜಿಟ್ ರಿಟರ್ನ್ಸ್ ಪ್ರಾಬಬಿಲಿಟಿ ಹೆಚ್ಚಿರುತ್ತೆ. ಇಲ್ಲಿ 7 ವರ್ಷದ ಪೀರಿಯಡ್ ನಲ್ಲಿ ಆಲ್ಮೋಸ್ಟ್ 84% ನಿಮಗೆ 10% ಗಿಂತ ಹೆಚ್ಚು ಆನ್ಯುಲೈಸ್ಡ್ ರಿಟರ್ನ್ ಸಿಗುವಂತ ಚಾನ್ಸ್ ಆಗಿರುತ್ತೆ. ಅದೇ ನಿಫ್ಟಿ 500 ಕೇಸ್ ನಲ್ಲಿ 81% ಚಾನ್ಸ್ ಇರುತ್ತೆ. ಅಂದ್ರೆ ಹಣ ರಿಲೇಟಿವ್ಲಿ ಸೇಫ್ ಆಗಿರುತ್ತೆ ಅಂತ. ಮತ್ತು ಇನ್ಫ್ಲೇಷನ್ ಬೀಟ್ ಮಾಡಿ ಗ್ರೋ ಆಗುವಂತ ಚಾನ್ಸ್ ಕೂಡ ಹೆಚ್ಚಿರುತ್ತೆ. ಇನ್ನು ಮೂರನೆಯದು, ವರ್ಸ್ಟ್ ಕೇಸ್ ಸಿನಾರಿಯೋ ಕೂಡ ಪಾಸಿಟಿವ್ ಆಗೇ ಇರುತ್ತೆ. ನಿಫ್ಟಿ 50 ನಲ್ಲಿ ಯಾವುದೇ 7 ವರ್ಷದ ಪೀರಿಯಡ್ ತಗೊಳ್ಳಿ, ಹಿಸ್ಟ್ರಿಯಲ್ಲಿ ಅತ್ಯಂತ ಕಡಿಮೆ ರಿಟರ್ನ್ ಕೂಡ ಪಾಸಿಟಿವ್ ಆಗಿ ಕೊಟ್ಟಿದೆ.
ಸುಮಾರು 5% ನಿಂದ 10% ವರೆಗೆ ರಿಟರ್ನ್ ಇದ್ದೇ ಇರುತ್ತೆ. ಅದೇ ನಿಫ್ಟಿ 500 ಕೇಸ್ನಲ್ಲಿ ಈ ರೇಂಜ್ 0% ನಿಂದ 5% ನ CAGR ನವರೆಗಿದೆ. ತಾತ್ಪರ್ಯ ಏನು ಅಂದ್ರೆ, ನಿಜವಾದಂತ ರಿಸ್ಕ್ ಇದೆಯಲ್ಲ, ಅದು ಮಾರ್ಕೆಟ್ ವೊಲಾಟಿಲಿಟಿ ಅಲ್ಲ. ನಿಜವಾದ ರಿಸ್ಕ್ ಇರೋದು ಟೈಮ್ ಹಾರಿಜಾನ್ ನಲ್ಲಿ. ಅಂದ್ರೆ ಶಾರ್ಟ್ ಟರ್ಮ್ ನಲ್ಲಿ ಏನೋ ಅರ್ಜೆಂಟ್ ಇದೆ ನನಗೆ ಅಂತ ಮಾರ್ಕೆಟ್ ಕೆಳಗಿದ್ದಾಗ ಹಣ ತೆಗೆಯೋದಿದೆಯಲ್ಲ, ಇದು ನಿಜವಾದ ರಿಸ್ಕ್. ಈಗ ಇನ್ನೊಂದು ದೊಡ್ಡ ಭಯ ಕಾಡೋದಕ್ಕೆ ಶುರುವಾಗತ್ತೆ. ಅದೇನು ಅಂದ್ರೆ, ನಾನೀಗ ಇನ್ವೆಸ್ಟ್ ಮಾಡ್ತೀನಿ ಅಂದ್ಕೊಳ್ಳೋಣ, ಆದ್ರೆ ಇನ್ವೆಸ್ಟ್ ಮಾಡಿದ ನೆಕ್ಸ್ಟ್ ಡೇನೆ ಮಾರ್ಕೆಟ್ ಕ್ರಾಶ್ ಆದ್ರೆ ಏನ್ ಮಾಡೋದು ಅಂತ ಅಲ್ವಾ? ನಿಮಗೂ ಆ ಭಯ ಇರುತ್ತೆ. ಅದಕ್ಕೂ ಆನ್ಸರ್ ಇದೆ, ಹೇಳ್ತೀನಿ ಬನ್ನಿ. ಈ 7 ವರ್ಷದ ಥಿಯರಿ ಇದೆಯಲ್ಲ, 7 ಇಯರ್ ಥಿಯರಿನ ಕ್ರಾಶ್ ಟೆಸ್ಟ್ ನ ಮಾಡೋಣ. ಈಗ ನೀವು ಜನವರಿ 2008ರಲ್ಲಿ ಮಾರ್ಕೆಟ್ ಆಲ್ ಟೈಮ್ ಪೀಕ್ ನಲ್ಲಿದ್ದಾಗ 1 ಲಕ್ಷ ರೂಪಾಯಿ ನಿಫ್ಟಿ 50 ಇಂಡೆಕ್ಸ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿದೀರಾ ಅಂತ ಅಂದ್ಕೊಳ್ಳಿ. ಅಂಡ್ ಇನ್ವೆಸ್ಟ್ ಮಾಡಿದ ನಂತರ ಕೆಲವು ತಿಂಗಳಲ್ಲೇ ಇಂಡೆಕ್ಸ್ ಸುಮಾರು 60% ಕಡಿಮೆ ಆಗಿತ್ತು. ನಿಮ್ಮ 1 ಲಕ್ಷ ಆಗ ಕೇವಲ 40,000 ಆಗಿ ಉಳಿದಿತ್ತು. ಪ್ಯಾನಿಕ್ ನಲ್ಲಿ ಮಾರ್ಬಿಡೋಣ ಅನ್ನೋ ಒತ್ತಡ ಅನ್ಇಮ್ಯಾಜಿನೇಬಲ್ ಆಗ್ಬಿಡುತ್ತೆ. ಆದ್ರೆ ಒಂದು ವೇಳೆ ನೀವು ಧೈರ್ಯ ಮಾಡಿ 7 ವರ್ಷದ ತನಕ ಇನ್ವೆಸ್ಟ್ ಅನ್ನ ಉಳಿಸ್ಕೊಳ್ತೀರಾ, ಇರ್ಲಿ ಬಿಡು ಅಂತ. 2015ರಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ರಿಕವರ್ ಆಗ್ತಾ ಇತ್ತು. ಅಷ್ಟು ಮಾತ್ರ ಅಲ್ಲ, ಗ್ರೋ ಕೂಡ ಆಗ್ತಾ ಇತ್ತು. ಇಲ್ಲಿ ನಿಮ್ಮ ತಾಳ್ಮೆ, ಪೇಷನ್ಸ್ ಬಹುಶಃ ಒಂದು ಪೊಟೆನ್ಷಿಯಲ್ ಡಿಸಾಸ್ಟರ್ ಅನ್ನ ಪ್ರಾಫಿಟಬಲ್ ಔಟ್ಕಮ್ ಆಗಿ ಬದಲಾಯಿಸ್ಬಿಡ್ತು. 2020ರ ಕೋವಿಡ್ ಕ್ರಾಶ್ ಹೊತ್ತಲ್ಲೂ ಕೂಡ ಆಗಿದ್ದಿದೆ. ಆಗ ಮಾರ್ಕೆಟ್ ಸುಮಾರು 40% ಬಿದ್ದಿತ್ತು. ಆದ್ರೆ ರಿಕವರಿ ಎಷ್ಟು ವೇಗವಾಗಿ ಆಯ್ತು ಅಂದ್ರೆ 3 ವರ್ಷದ ಒಳಗಡೆ ಹಣ ಡಬಲ್ಗಿಂತ ಹೆಚ್ಚಾಗಿತ್ತು. ಈ ಕೇಸ್ ಸ್ಟಡಿ ನೋಡಿದಾಗ ನಿಮ್ಗೊಂದು ಸ್ಪಷ್ಟ ಆಗುತ್ತೆ, ಮಾರ್ಕೆಟ್ ಕ್ರಾಶ್ ಅನ್ನೋದಿದೆಯಲ್ಲ, ಅದು ಆಗಾಗ ಆಗ್ತಲೇ ಇರುತ್ತೆ. ಇದು ಒಂಥರ ಸಿಸ್ಟಮ್ ನ ಫೀಚರ್ ಇದ್ದ ಹಾಗೆ, ಬಗ್ ಅಲ್ಲ. ನಿಮ್ಮ ಸಕ್ಸಸ್ ಡಿಪೆಂಡ್ ಆಗಿರೋದು ನೀವು ಮಾರ್ಕೆಟ್ ಕ್ರಾಶ್ ಪ್ರೆಡಿಕ್ಟ್ ಮಾಡ್ತೀನಿ ಅಥವಾ ಮಾಡಲ್ಲ ಅನ್ನೋದ್ರ ಮೇಲಂತೂ ಅಲ್ಲ. ಬದಲಾಗಿ ಕ್ರಾಶ್ ಸಮಯದಲ್ಲೂ ಇನ್ವೆಸ್ಟೆಡ್ ಆಗಿರ್ತೀನಿ ಅದ್ರ ಮೇಲೆ. ಈ ಟೇಬಲ್ ಅನ್ನು ನೋಡಿ, ಇದು ನಿಫ್ಟಿ 50ಯ ಕ್ರಾಶಸ್ ಗಳನ್ನ ಮತ್ತು ಅವುಗಳ ರಿಕವರಿ ಟೈಮ್ ಅನ್ನ ತೋರಿಸುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಕಾಲಮ್ ಬಂದು ಟೈಮ್ ಟು ರಿಕವರ್. 2008 ನಲ್ಲಿ ದೊಡ್ಡ ಕ್ರಾಶ್ ಆದ್ರೂ ಕೂಡ ಮಾರ್ಕೆಟ್ 71 ತಿಂಗಳು, ಅಂದ್ರೆ ಆಲ್ಮೋಸ್ಟ್ ಒಂದು 6 ವರ್ಷ, ಇಷ್ಟರಲ್ಲೇ ತನ್ನ ಹಳೆ ಪೀಕ್ ಗೆ ತಲುಪಿತ್ತು. ಅಂದ್ರೆ 7 ಇಯರ್ ಸೇಫ್ ಝೋನ್ ನ ಒಳಗೆ. ಇದರ ಅರ್ಥ ಏನು ಅಂದ್ರೆ, ಟೈಮ್ ಇನ್ ದ ಮಾರ್ಕೆಟ್ ಟೈಮಿಂಗ್ ದ ಮಾರ್ಕೆಟ್ ಗಿಂತ ಬೆಟರ್ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಅಂಡ್ ಅದೇ ನೀವು SIP ಮಾಡ್ತೀರಿ ಅಂದ್ಕೊಂಡ್ರೆ, ಮಾರ್ಕೆಟ್ ಕ್ರಾಶ್ ಆದಾಗ ಅದರಿಂದ ಒಂದು 50% ಆಫ್ ಸೇಲ್ ಸಿಕ್ಕ ಹಾಗೆ ಆಗುತ್ತೆ. ಮಾರ್ಕೆಟ್ ಕೆಳಗಿದ್ದಾಗ ನಿಮ್ಮ ಪ್ರತಿ SIP ಇನ್ಸ್ಟಾಲ್ಮೆಂಟ್ ನಿಂದ ನಿಮಗೆ ಹೆಚ್ಚು ಯೂನಿಟ್ಸ್ ಗಳನ್ನ ತೆಗೆದುಕೊಳ್ಳೋದಾಗತ್ತೆ. ಅದೇ ಮಾರ್ಕೆಟ್ ರಿಕವರಿ ಆದಾಗ ಈ ಎಕ್ಸ್ಟ್ರಾ ಯೂನಿಟ್ಸ್ ನಿಮ್ಮ ಪೋರ್ಟ್ಫೋಲಿಯೋವನ್ನ ಮೇಲಕ್ಕೆ ತರೋದಕ್ಕೆ ಸಹಾಯ ಮಾಡುತ್ತೆ, ಸ್ಟ್ರೆಂಥನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ನ ಅಸಲಿ ಮ್ಯಾಜಿಕ್ ಅನ್ನ ನೋಡೋಣ. ಈ ಮ್ಯಾಜಿಕ್ ಬೇರೆ ಯಾವುದೂ ಅಲ್ಲ, ಅದು ಒಂದು ಸಿಂಪಲ್ ಮ್ಯಾಥಮ್ಯಾಟಿಕಲ್ ಪ್ರಿನ್ಸಿಪಲ್, ಕಾಂಪೌಂಡಿಂಗ್. ಕಾಂಪೌಂಡಿಂಗ್ ಅಂದ್ರೆ ನೀವು ಪ್ರಿನ್ಸಿಪಲ್ ಮೇಲೆ ಮಾತ್ರ ಅಲ್ಲ, ರಿಟರ್ನ್ ಮೇಲೂ ಕೂಡ ರಿಟರ್ನ್ ಪಡೆಯೋದು. ಇದು ಒಂದು ಎಂಜಿನ್ ಇದ್ದ ಹಾಗೆ ನಿಮ್ಮ ಸಣ್ಣ ಇನ್ವೆಸ್ಟ್ಮೆಂಟ್ಸ್ ಅನ್ನ ದೊಡ್ಡ ವೆಲ್ತ್ ಕಾರ್ಪಸ್ ಆಗಿ ಬದಲಾವಣೆ ಮಾಡುವಂತ ಶಕ್ತಿ ಇದಕ್ಕಿದೆ. ನೀವು ಯಾವಾಗ್ಲೂ ಒಂದು T20 ಬಿಗ್ ಹಿಟ್ಟರ್ ಅಲ್ಲ, ಬದಲಾಗಿ ಒಂದು ಎಸ್ಟಾಬ್ಲಿಷ್ಡ್, ಅದರಲ್ಲೂ ವೆಲ್ ಎಸ್ಟಾಬ್ಲಿಷ್ಡ್ ಟೆಸ್ಟ್ ಬ್ಯಾಟ್ಸ್ಮನ್ ಆಗ್ಬೇಕು. ಪ್ರತಿ ಬಾಲ್ ನಲ್ಲಿ ಬೌಂಡ್ರಿ ಹೊಡಿಬೇಕು ಅಂತ ಅಗತ್ಯನೇ ಇಲ್ಲ. ಇಂಪಾರ್ಟೆಂಟ್ ಏನು ಅಂದ್ರೆ, ಕ್ರೀಸ್ ನಲ್ಲಿ ನೆಲಕಚ್ಚಿ ಉಳಿದು ಆಡೋದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ಮಾಡೋದು ಬಹಳ ಮುಖ್ಯ, ಬಹಳ ಅಗತ್ಯ. ಲಾಸಸ್ ನೋಡಿ ನಂಬಿಕೆ ಕಳ್ಕೋಬೇಡಿ, ಧೈರ್ಯ ಗೆಡಬೇಡಿ. ಹಾಗೆ ರಿಟರ್ನ್ಸ್ ನೋಡಿ ತುಂಬಾ ಎಕ್ಸೈಟ್ ಕೂಡ ಆಗಬೇಡಿ. ಮಾರ್ಕೆಟ್ಸ್ ಯಾವಾಗ್ಲೂ ವಾಲಟೈಲ್ ಆಗಿರುತ್ತೆ ಅಂತ ಮೊದಲೇ ನೀವು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಮೊದಲೇ ಪ್ರಿಪೇರ್ ಆಗಿರಿ. ಇನ್ನು ಏನೇನ್ ಮಾಡಬಾರ್ದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದು, ಮಾರ್ಕೆಟ್ ನಾಯ್ಸ್ ಇಗ್ನೋರ್ ಮಾಡಿ. ಅಂದ್ರೆ ಈ ಡೈಲಿ ಮಾರ್ಕೆಟ್ ನ್ಯೂಸ್ಗಳು, ಎಕ್ಸ್ಪರ್ಟ್ ಒಪಿನಿಯನ್ಸು, ಕಮೆಂಟೇಟರ್ಸ್ಗಳ ಮಾತು, ಇದನ್ನ ಕೇಳಿಸ್ಕೋಬೇಡಿ. ಒಬ್ಬ ಫೋಕಸ್ಡ್ ಬ್ಯಾಟ್ಸ್ಮನ್ ಇದಾನಲ್ಲ, ಅವನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ತನ್ನ ಗೇಮ್ ಪ್ಲಾನ್ ಅನ್ನ ಮಾತ್ರ ರೂಪಿಸ್ಕೊಳ್ತಾ ಇರ್ತಾನೆ, ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾನೆ. ನೀವು ಕೂಡ ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಮಾತ್ರ ಫೋಕಸ್ ಮಾಡಿ. ಎರಡನೇದು, ಬ್ಯಾಡ್ ಬಾಲ್ಸ್ ಗಳನ್ನ ಬಿಟ್ಬಿಡಿ. ಮಾರ್ಕೆಟ್ ಕರೆಕ್ಷನ್ ಮತ್ತು ವೊಲಾಟಿಲಿಟಿ ಇದೆಲ್ಲ ಕ್ರಿಕೆಟ್ ನಲ್ಲಿ ಬ್ಯಾಡ್ ಬಾಲ್ಸ್ ಇದ್ದ ಹಾಗೆ. ಮನ್ಸ್ ಹೇಳ್ತಾ ಇರುತ್ತೆ, ವೈಲ್ಡ್ ಶಾಟ್ ಅನ್ನ ಹೊಡೆದು ಬಿಡೋಣ, ಅಥವಾ ಅತಿ ಆಸೆಗೆ ಬಿದ್ದು ತಪ್ಪು ಶಾಟ್ ಅನ್ನ ಹೊಡೆದು ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಡಿಸಿಪ್ಲಿನ್ಡ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾನೆ ಅಂದ್ರೆ, ಇಂಥ ಬ್ಯಾಡ್ ಬಾಲ್ ಗಳನ್ನ ಟಚ್ ಮಾಡೋದಕ್ಕೆ ಹೋಗೋದಿಲ್ಲ. ವೆಲ್ ಲೆಫ್ಟ್ ಅಂತ ಈ ಪೀರಿಯಡ್ ಅನ್ನ ಬಿಟ್ಟು ಬಿಡ್ತಾರೆ. ಇನ್ನು ಮೂರನೇದು, ಗೋಲ್ಸ್ ಅನ್ನ ಗಮನಿಸಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಮಾರ್ಕೆಟ್ ಮೇಲಿನ ಅತಿ ಆಸೆ ಅಥವಾ ಭಯದ ಮೇಲಲ್ಲ, ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್ ನ ಮೇಲೆ ಡಿಸೈಡ್ ಆಗಿರಬೇಕು. 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಹಾರಿಜಾನ್ ಈಕ್ವಿಟಿ ಇನ್ವೆಸ್ಟಿಂಗ್ ನ ಸ್ವೀಟ್ ಸ್ಪಾಟ್ ಅಂತಾನೆ ಡೇಟಾ ಕ್ಲಿಯರ್ ಆಗಿ ಹೇಳುತ್ತೆ. ಅಂದ್ರೆ ನೀವು 7 ವರ್ಷಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಅಲ್ಲ, ಆಮೇಲೆ ನೀವು ಅದನ್ನ ರಿಡೀಮ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ.
ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಜಾನ್ ಯಾವಾಗಲೂ ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್ಗೆ ಮ್ಯಾಚ್ ಮಾಡ್ಕೊಂಡಿರಿ. ನೀವು 16 ವರ್ಷದಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡ್ತೀನಿ ಅಂತ ಗೋಲ್ ಅನ್ನ ಸೆಟ್ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಜಾನ್ ಕೂಡ 16 ವರ್ಷಕ್ಕೆ ಆಗಿರಬೇಕು, 7 ವರ್ಷಕ್ಕಲ್ಲ. ಹಾಗಾದ್ರೆ ನಿಮ್ಮ ಗೇಮ್ ಪ್ಲಾನ್ ಏನಾಗಿರಬೇಕು? ತುಂಬಾನೇ ಸಿಂಪಲ್. ಟೈಮ್ನ ಪ್ರಯಾರಿಟಿ ಮಾಡಿ, ಟೈಮಿಂಗ್ ಅಲ್ಲ. ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ಗೆ ಲೈಕ್ ಈ ರಿಟೈರ್ಮೆಂಟ್ ಅಥವಾ ಮಕ್ಕಳ ಹೈಯರ್ ಎಜುಕೇಶನ್ಗಾಗಿ ಈಕ್ವಿಟಿಯನ್ನ ಆಯ್ಕೆ ಮಾಡ್ಕೊಳ್ಳಿ. SIP ಮಾಡಿ, ಡಿಸಿಪ್ಲಿನ್ಡ್ ಆಗಿರಿ. ಇನ್ವೆಸ್ಟ್ಮೆಂಟ್ಗೆ SIP ಒಂದು ಪವರ್ಫುಲ್ ಟೂಲ್. ಇದು ಡಿಸಿಪ್ಲಿನ್ ತಂದು ಕೊಡುತ್ತೆ ಮತ್ತು ಮಾರ್ಕೆಟ್ನ ವೊಲಾಟಿಲಿಟಿ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ SIP ಸ್ಮಾರ್ಟರ್ ವರ್ಷನ್ ಇದೆಯಲ್ಲ, ಸ್ಟೆಪ್ ಅಪ್ SIP, ಈ ಹಿಂದಿನ ವಿಡಿಯೋದಲ್ಲಿ ಬಹಳ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ. ಅದರ ಬಗ್ಗೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ, ಅದನ್ನು ಕೂಡ ಮಿಸ್ ಮಾಡದೆ ನೋಡಿ. ನೆಕ್ಸ್ಟ್, ಮಾರ್ಕೆಟ್ ಕೆಳಗೆ ಹೋದಾಗ ಭಯ ಪಡಬೇಡಿ. ಮಾರ್ಕೆಟ್ ಕರೆಕ್ಷನ್ ಅಂದ್ರೆ ಬಿದ್ದಾಗ ಪ್ಯಾನಿಕ್ ಆಗಬೇಡಿ. ಅದನ್ನ ಡಿಸ್ಕೌಂಟ್ ಸೇಲ್ ಅಂತ ತಿಳ್ಕೊಳ್ಳಿ. ಇದು ಈಕ್ವಿಟಿ ಅಸೆಟ್ಸ್ ಗಳನ್ನ ಕಡಿಮೆ ಪ್ರೈಸ್ಗೆ ಖರೀದಿಸುವಂತ ಆಪರ್ಚುನಿಟಿ ಅಂತ ಅಂದ್ಕೊಳ್ಳಿ. ಕೊನೆಯದಾಗಿ ಒಂದು ಮಾತು ನೆನ್ಪಿಡಿ, ಈಕ್ವಿಟಿನಲ್ಲಿ ವೆಲ್ತ್ ಕ್ರಿಯೇಷನ್ ಒಂದು ಮ್ಯಾರಥಾನ್ ಇದ್ದ ಹಾಗೆ. ಇಲ್ಲಿ ಕನ್ಸಿಸ್ಟೆನ್ಸಿ ಗೆಲ್ಲತ್ತೆ, ಅಗ್ರೆಷನ್ ಅಲ್ಲ. ನಿಮ್ಮನ್ನ ನೀವು ಟೆಸ್ಟ್ ಪ್ಲೇಯರ್ ರೀತಿಯಲ್ಲಿ ಯೋಚಿಸ್ಕೊಳ್ಳಿ. ಟೈಮ್ನ ಪವರ್ ಅನ್ನ ಅರ್ಥ ಮಾಡಿಕೊಂಡು ಮುಂದೆ ಸಾಕ್ತಾ ಇರಿ. ಅವಾಗಲೂ ಒಂದು ವಿಷಯವನ್ನ ನೆನಪಿನಲ್ಲಿ ಇಟ್ಕೊಳ್ಳಿ, ಟೈಮ್ ಇನ್ ದ ಮಾರ್ಕೆಟ್ ಕ್ಯಾನ್ ಆಲ್ವೇಸ್ ಬೀಟ್ ಟೈಮಿಂಗ್ ದ ಮಾರ್ಕೆಟ್. ಇದರ ಮಧ್ಯೆ ಒಂದು ಚಿಕ್ಕ ಕಾಷನ್ ನೋಟ್ ಕೂಡ ಇದೆ. ನಾವಿಲ್ಲಿ ಡಿಸ್ಕಸ್ ಮಾಡಿರುವಂತಹ ಕನ್ಕ್ಲೂಷನ್ಸ್ ಮತ್ತು ಡೇಟಾ ಪಾಯಿಂಟ್ಗಳು ಎಲ್ಲವೂ ಹಿಸ್ಟಾರಿಕಲ್ ಡೇಟಾದ ಮೇಲೆ ಬೇಸ್ಡ್ ಆಗಿದ್ದಾವೆ. ಪಾಸ್ಟ್ ಡೇಟಾ ಫ್ಯೂಚರ್ ರಿಸಲ್ಟ್ಗೆ ಗ್ಯಾರಂಟಿ ಕೊಡೋದಿಲ್ಲ ಅನ್ನೋದನ್ನು ಕೂಡ ನೀವಿಲ್ಲಿ ಗಮನಿಸಬೇಕು. ಸೊ ಇವಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಬಗ್ಗೆ ಮಾತಾಡೋಣ. ಅಂಟಿಲ್ ದೆನ್, ಬೈ ಬೈ, ಕೀಪ್ ಇನ್ವೆಸ್ಟಿಂಗ್.